ತಗೊಳ್ಳಿ. ಶೋ ಮೋಸ. ಚಲ್ವಾ ನೀನೇನೇ ಹೇಳು, ರಾಜ ವಿಸ್ಕಿಗಿರೋ ಗಮ್ಮತ್ತು ಬೇರೆ ಯಾವ್ದಕ್ಕೂ ಇಲ್ಲ ಕಣ್ಣ. ಅಯ್ಯಯ್ಯಪ್ಪೋ, ಅಯ್ಯಯ್ಯೋ ಅಯ್ಯಯ್ಯೋ, ಯಾಕಣ್ಣ ಏನಾಯ್ತು? ನನ್ ತಲೆಗೆ ಸುತ್ತಿಗೆ ತಗೊಂಡು ಪಟ್ಟ 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 ಅಂತ ಹೊಡೆದಂಗಾತದೆ ಕಣ್ಣ. ಯಾಕೆ? ಆ ರಾಜ ನಮ್ ರುದ್ರನ ನಡ್ರಸ್ತೆಲ್ ಹಾಕೊಂಡು ಎಲ್ಲಾರ ಮುಂದೆನುವೆ ಒಳ್ಳೆ ಕಜ್ಜಿನಾಗಿ ಹೊಡೆದಂಗೆ ಗಮಗ್ಗ ಹೊಡಿತಾ ಇದ್ದದನ್ನ ಊರ್ ಜನ ಎಲ್ಲ ನಿಂತ್ಕೊಂಡು ನೋಡಿ ಕ್ಯಾಕರ್ಸಿ ಹಾಕ್ಪೋ ಅಂತ ಉಗಿದ್ರಲ್ಲ, ಅದ್ ನಮ್ಗೆ ಅವಮರ್ಯಾದೆ ಅಲ್ವೇನ್ಲ, ಅವಮರ್ಯಾದೆ ಅಲ್ವೇನ್ಲ? ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಎಂತ ಅಯೋಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ಯಾಕೆ? ರುದ್ರ ಅಂದ್ರೆ ಯಾರು? ನಮ್ಮ ಕ್ಲೋಸ್ ಫ್ರೆಂಡ್ ಕಣ್ಲಾ. ಅವನ್ ಗೊತ್ತರೆ ನಮ್ಗ್ ಗೊತ್ತಂಗೆ, ಅವನ್ಗೆ ಅನ್ಯಾಯ ಆದ್ರೆ ನಮ್ಗೆ ಅನ್ಯಾಯ ಆದಂಗೆ. ಏನಂತ್ಯ? ಕರೆಕ್ಟ್. ಆ ಅವಮಾನ ನೆನ್ಸ್ಕೊಂಡ್ರೆ ನನ್ ರಕ್ತ ಕೊತ 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 ಅಂತ ಕುದಿತದೆ ಕಣ್ಲಾ. ಅಯ್ಯ ತಣ್ಣಗೈತೆ. ಸುಮ್ಮ ಕುತ್ಕೊಳ್ಳೋ ಬೇವರ್ಸಿ. ಬಾಮೈದ ರಸ್ತೆಲ್ಲ ಉಲ್ಡಾಡ್ಸ್ಕೊಂಡು ಹೊಡಿತಾನೆ. ಬಾವ ನಸ್ಕುನಿ ಕಾಯಿದ್ದಂಗೆ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ಗೊತ್ತಾಗಕ್ಕಿಲ್ಲ ಕಣ್ಲಾ. ಸುಮ್ಕಿರೋಣ ಪಾಪ, ಎಲ್ರಿಗೂ ಕಾಣಂಗೆ ಬಂದೋಗಕ್ಕಾಯ್ತದ? ಎಂತ ಮಾತಾಡ್ತಿಲ್ಲ. ಚಿಂತಾಮಣಿನ ಒಂದ್ ಹೆಣ್ಣೆಂಗ್ಸಿ ತಾನೆ, ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರಕ್ಕಿಲ್ವೇನ್ಲ? ಒಂದ್ ದಿವ್ಸಕ್ಕಾದ್ರೂ ಒಂದ್ ಪ್ಯಾಟೆ ಕರ್ಕೊಂಡು ಹೋಗೋಣ, ಒಂದ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಬೇಡ, ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಒಂದ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸೋನೇನ್ಲ? ಅದೇ ಈ ದೊಡ್ಡೇಗೌಡ ಆಗಿದ್ದಿದ್ರೆ ಆ ಚಿಂತಾಮಣಿನು ಅವ್ರ ಅಣ್ಣನುವೆ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಮೆರೆಸ್ತಾ ಇದ್ದೆ ಕಣ್ಲಾ. ನೋಡ್ತಾ ಇರು, ನಾನ್ ಹಾಕಿರೋ ಪುಡಿ ಹೆಂಗ್ ವರ್ಕ್ ಮಾಡ್ತದೆ ಅಂತ. ಪರವಾಗಿಲ್ಲನಾ, ನಿನಗೂ ಕಿಡ್ನಿ ಆಯ್ತೆ. ಯಾಕೆ? ಕಿಡ್ನಿನೆಲ್ಲ ಅದು, ಮತ್ತಿನ್ನಾನು ಲಿವರ್. ಉಗಿರಿ ಮಕ್ಕೆ ಏನಂದೆ? ಸತ್ಯವಾದ ಮಾತು ಹೇಳಿದ್ರಿ ಅಂದೆ. ಬಾವಾ ಬಾವಾ, ಏನ್ ಬಾವಾ ನೀವು ಯಾವಾಗ್ಲೂ ಬರ್ತೀರಾ ಯಾವಾಗ್ಲೂ ಹೋಗ್ತೀರಾ? ಒಂದಿನಾದ್ರೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಅವಳಿಗೇನು ಬೇಕು ಬೇಡ ಅಂತ ಕೇಳಿದಿರಾ? ಪಾಪ ಅವಳಿಗೂ ಆಸೆ ಇದೆ ನಿಮ್ಮ ಜೊತೆ ಓಡಾಡೋದಕ್ಕೆ, ಆದ್ರೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಡ್ತಾ ಇದ್ದಾಳೆ. ಏನಮ್ಮ ಹಾಕೂತಿದ್ಯಾ ಹೇಳು. ಬೇಡ ಬಿಡು, ನನ್ನ 4 ಜನ ಮುಂದೆ ಕರ್ಕೊಂಡು ಹೋದ್ರೆ ಇವ್ರ ಗೌರವ ಕಮ್ಮಿ ಆಗುತ್ತೇನೋ. ಹಾಗೇನಿಲ್ಲ, ಸಮಯ ಬಂದಾಗ ನಾನೇ ಕರ್ಕೊಂಡು ಹೋಗ್ತೇನೆ. ಅಕ್ಕ, ಗೀತಾ, ಬೇಗ ಬೇಗ ಬನ್ನಿ. ಇರಮ್ಮ ಬಂದ್ರಿ, ಯಾಕಷ್ಟ ಆತ್ರ ಮಾಡ್ತಿದ್ಯಾ ನೀನು? ಬಾವಾ ಆಗ ದೇವಸ್ಥಾನ ಕಾಯ್ತಾ ಇರ್ತೀರ, ಬೇಗ ಬೇಗ ನಡೀರಿ. ಅಣ್ಣ, ನಾವ್ ಅನ್ಕೊಂಡಿದ್ ಆಯ್ತದ? ಆಯ್ತದ? ನೋಡ್ತಿರ್ಲ, ನಿನ್ಗೆ ಗೊತ್ತಾಯ್ತದೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಮಸ್ಕಾರ. ನಮಸ್ಕಾರ. ಯಜಮಾನ್ರೆ, ಅಮ್ಮವ್ರು ಬರ್ಲಿಲ್ವಾ? ಇನ್ನೇನ್ ಬರ್ತಾರೆ, ನಡೀಲಿ. ಬರ್ತಾರೆ. ಬತ್ತರೆ ಅಂದ್ರೆ ಬತ್ತರೆ ಅಂತ. ಅಣ್ಣ, ಅಲ್ಲಿ ನೋಡಲ್ಲಿ. ಎಲ್ಲ ಅಲ್ಲಿ ನೋಡು. ಎಲ್ಲ ನೋಡು ಅಂದ್ರೆ ಚಲ್ವಾ, ಏನ್ಲ ಹಿಂಗಾಗೋಯ್ತು? ಛೇ, ನಿನಗೆ ಹಿಂಗ ಆಗ್ಬಾರ್ದಾಗಿತ್ತು. ಯಾವ ಕೋತಿ ನನ್ನ ಮಗ ನಿನಗೆ ಐಡಿಯಾ ಕೊಟ್ಟವನು? ಏನ್ ಯೋಚನೆ ಮಾಡ್ತಾ ಇದ್ದೀರಿ? ತಗೊಳ್ಳಿ. ನಿಲ್ಸಿ. ಇವತ್ತಿನ ಪೂಜೆಗೆ ವಸ್ತ್ರ ಕೂಡ ಹಾಕಿರೋದು ನಮ್ಮ ಅಕ್ಕನ್ಗೆ, ಇವಳ್ಗಲ್ಲ. ರಾಜು, ಬಾಬಾ, ನಮ್ಮ ಅಕ್ಕನಿಗೆ ಅಗ್ನಿಸಾಕ್ಷಿಗೆ ತಾಳಿ ಕಟ್ಟಿದ್ರ, ಅದಕ್ಕೆ ಈ ಊರಿನ ಜನ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ದೇವ್ರ ಪೂಜೆ ನಮ್ಮ ಅಕ್ಕನ ಕೈಯಿಂದ ಆಗ್ಬೇಕು. ಪೂಜೆ ಯಾರ ಕೈಯಿಂದ ಆಗ್ಬೇಕು ಯಾರ ಕೈಯಿಂದ ಆಗ್ಬಾರ್ದು ನಿರ್ಧಾರ ಮಾಡೋದು ನಾನು. ಪೂಜಾರ್ರೆ, ತಟ್ಟೆ ತಗೊಳ್ಳಿ. ಇವತ್ತಿನ ಪೂಜೆ ಚಿಂತಾಮಣಿ ಕೈನಲ್ಲೇ ಆಗ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ. ನೀನ್ ಸುಮ್ನಿರು. ನಾನು ಯಾಕಾಗ ಸುಮ್ಮನೆ ಇರಲಿ? ಬಾಬಾ ಹೇಳಿದ್ರೆ ಸರಿ, ಬಾಬಾ ಹೇಳಿದ್ರೆ ಸರಿ ಅಂತ ಅವ್ರು ಹೇಳಿದನ್ನ ಮಾಡ್ಕೊಂಬಂದೆ. ಇವತ್ತು ನಿನಗೆ ಅನ್ಯಾಯ ನಡೀತಿದ್ರು ನಾನು ಸುಮ್ಮನೆ ಅಂತೀಯ?
ಇವತ್ತು ಭಾವ ಏನು ಆ ದೇವರೇ ಬಂದ್ರು ಸರಿ ಈ ಪೂಜೆ ನಡೆಯಕ್ಕೆ ನಾನು ಬಿಡೋದಿಲ್ಲ. ಏಯ್, ನನ್ನ ಮನೆ ಅನ್ನ ತಿಂದು ನನಗೆ ಎದುರು ಮಾತಾಡ್ತೀಯ? ಅದಕ್ಕೆ ಭಾವ ನೀವು ಮಾಡ್ತಿರೋ ತಪ್ಪನ್ನ ತಿಳಿಸಿ ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಏ ರುದ್ರ, ಪೂಜೆಗೆ ವಸ್ತ್ರ ಕೊಡು. ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ತಗೊಳ್ರಿ ಪೂಜಾರ್ರೆ, ತಗೊಳ್ಳಿ. ಹೇಯ್! ಒಂದ್ ಹೆಜ್ಜೆ ಮುಂದೆ ಇಟ್ರೆ ಕತ್ತರಿಸಾಕ್ಬಿಡ್ತೀನಿ. ಅಷ್ಟೊಂದು ಧೈರ್ಯ ಬಂದಿರ ನನಗೆ? ಕತ್ತರಿಸೋ, ಕತ್ತರಿಸೋ. ಧೈರ್ಯ ಇದ್ರೆ ಕತ್ತರಿಸೋ, ಕತ್ತರಿಸೋ. ರೇ ಸ್ವಾಮಿ, ನಾವು ಅಷ್ಟೊತ್ತಿಂದ ನೋಡ್ತಾ ಇದ್ದೀವಿ. ಏನ್ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ದು ರಾಧ ಅಂತ? ಓಯ್, ಇದು ನನಗೆ ಸಂಬಂಧ ಇಲ್ದಿರೋ ವಿಷಯ. ಮೊದಲಲ್ಲಿ ತಲೆ ಹಾಕ್ಬೇಡ. ನೋಡಿ, ನೀವ್ ಈ ಊರಿಗೆ ದೊಡ್ಡ ಮನುಷ್ಯರಾದ ಮಾತ್ರಕ್ಕೆ ಈ ಪವಿತ್ರವಾದ ದೇವಸ್ಥಾನದಲ್ಲಿ ನೀವು ಏನೇ ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಇದು 10 ಜನಕ್ಕೆ ಸಂಬಂಧಪಟ್ಟ ವಿಷಯ. ಇದನ್ನು ಕೇಳೋ ಹಕ್ಕು ಎಲ್ರಿಗೂ ಇದೆ. ನಮಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾವ್ ಹಾಕಿರ್ಬೇಕು. ಬಾಮ ಹೋಗೋಣ. ನಿಂತ್ಕೊಳ್ಳೋ. ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಭಕ್ತರೆ. ಇವಳು ನಾನು ಇಷ್ಟಪಟ್ಟೋಳು. ಇವಳನ್ನ ಕರ್ಕೊಂಬರೋದು ನನ್ನ ಇಷ್ಟ. ನಿಮ್ ಇಷ್ಟ ಅನಿಷ್ಟಗಳೇನೇ ಇದ್ರು ನಿಮ್ ಮನೇಲಿ ಇಟ್ಕೊಳ್ಳಿ. ಮಾರಿ ಊರಿಗೆ ಬಂತಂತ ಸುಮ್ಮನೆ ಇದ್ರೆ ಊರ್ ದೇವರಿಗೆ ಬಕರ್ಸ್ಕೊಂಡೈತೆ. ಏನ್ರಯ್ಯ ಮುಖ ನೋಡ್ತೀರಾ? ಮಾತಾಡ್ರಯ್ಯ. ಅಲ್ಲ, ಬಂಗಾರದಂತ ಹೆಂಡತಿನ ಮನೆಯಾಗ ಇಟ್ಕೊಂಡು ಇವ್ರಿಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ವಯಸ್ಸಿಗೆ ಬಂದಿರೋ ಮಗಳನ್ನ ಇಟ್ಕೊಂಡು ಅಪ್ಪನ್ ಚಲ್ಲಾಟ ನೋಡು. ನಾಚಿಕೆ ಇದ್ರೆ ತಾನೆ ಇಷ್ಟೆಲ್ಲ ಆದ್ರೂ ಹೆಂಗ್ ನಿಂತವ್ರು ನೋಡು, ಕಲ್ಬಂಡೆ ನಿಂತಂಗೆ. ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಾನು ಮನುಷ್ಯನಾಗಿರೋಲ್ಲ. ಭಾವ, ಯಾವನು ನಿನ್ ಬಾವ? ಈ ಮನೆ ಕೂಲಿ ಅವನಾಗೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಈ ಮನೆ ಯಜಮಾನಿಕೆ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿದ್ದ ಮಾನ ಮರ್ಯಾದೆನೆಲ್ಲ ಊರವ್ರ ಮುಂದೆ ಹರಾಜ್ ಹಾಕ್ಬಿಟ್ಟಿಲ್ಲೋ. ಭಾವ, ನನ್ ಮಾತು ಕೇಳಿ. ನೀನ್ ಯಾವ ಊರ್ ದಾಸಯ್ಯ ಅಂತ ನಿನ್ನ ಮಾತು ಕೇಳಬೇಕು? ಈ ರಾಜೇಗೌಡನಿಗೆ ಹೇಳ ಅಭ್ಯಾಸನೇ ಹೊರತು ಕೇಳ ಅಭ್ಯಾಸ ಇಲ್ಲ. ಇನ್ಮೇಲೆ ಈ ಮನೇಲಿ ಕಾಲಿಡ್ಬೇಡ, ಹೊರಟೋಗು. ಅಕ್ಕ, ನೀನಾದ್ರೂ ಹೇಳ್ಬಾರ್ದ? ನಾನ್ ಮಾಡಿದ ತಪ್ಪ? ತಪ್ಪು. ನನ್ ಗಂಡ ಮಾಡಿದ ತಪ್ಪು ಸರಿನೋ, ಅದ್ರ ಕಡೆ ಬೆರಳು ತೋರಿಸೋ ಯೋಗ್ಯತೆ ನಿನಗಿಲ್ಲ. ಗೀತಾ, ನೀನಾದ್ರೂ ನಮ್ಮಪ್ಪ ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ವಾ? ನೀನ್ ಮಾಡಿದ ಘನದಾರಿ ಕೆಲ್ಸಕ್ಕೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟ ದಿನ ನೀ ನನ್ ಪ್ರೀತಿ ಮಾಡಿದ್ದು ನನ್ನ ಮಗಳನ್ನೇ ಪ್ರೀತಿ ಮಾಡೋ ಧೈರ್ಯ ಬಂತೇನೋ ನಿನಗೆ? ನಾನ್ ಯಾಕೋ ನಿನ್ನ ಇಷ್ಟಪಡ್ಲಿ? ಏನೋ ಸೋದರ ಮಾವ ಅಂತ ಸಲಿಗೆಯಿಂದ ಇದ್ದಿದ್ದಕ್ಕೆ ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಯಾ? ಇಷ್ಟಕ್ಕೂ ನನ್ನ ಮದುವೆ ಆಗೋ ಯೋಗ್ಯತೆ ಏನಿದೆ ನಿನ್ಗೆ? ಆಸೆ ಪಡೋದಕ್ಕೂ ಒಂದು ಮಿತಿ ಇದೆ. ನಮ್ಮನೇಲಿ ನಾಯಿನ್ ಬಿಟ್ಟು ಎಲ್ಲ ಪ್ರಾಣಿನೂ ಸಾಕಿದೀವಿ. ನೀನಿದೀಯಾ ಅಂತ ಅನ್ನ ಹಾಕ್ತವನ್ ಕಾಲ್ ಕಚ್ಚೋಕ್ ಬಂದಾಗ ಅದನ್ನ ಮನೆ ಬಿಟ್ಟು ಓಡಿಸ್ದೆ ಬೇರೆ ವಿಧಿ ಇಲ್ಲ. ಯಾಕೆ ಹೇಳು? ಅದಕ್ಕೆ ನಿಯತ್ತಿಲ್ಲ ಅಂತ. ಅಪ್ಪ, ಅವನ ಹತ್ರ ಏನ್ ಮಾತು? ಇಷ್ಟ ದಿವಸ ಅವನು ಮಾಡಿದ ಕೆಲ್ಸಕ್ಕೆ ಕೂಲಿನ ಅವನ ಮುಖದ ಮೇಲೆ ಬಿಸಾಕಿ ಒಳಗ್ ನಡೀರಿ. ಅವಳು ನನ್ನ ಮಗಳು ಕಣೋ.
ಅಕ್ಕ ನೋಡ್ದಿ ಅಕ್ಕ, ನಿನ್ ಮುಂದೆನೆ ಭಾವನು ಗೀತಾನು ಹೇಗೆಲ್ಲ ಮಾತಾಡಿದ್ರು. ಅವ್ರು ಹೇಳಿದ್ರಲ್ಲಿ ಏನೋ ತಪ್ಪಿದೆ. ಹೌದು, ನೀನು ಕೂಲಿಯವನೇ. ಪ್ರೀತಿ ವಿಶ್ವಾಸದ ಹೆಸರಲ್ಲಿ ಸ್ವಾಭಿಮಾನ ಮರೆತು ನೀನ್ ಇಲ್ಲಿಗೆ ಬಂದೆ ನೋಡು. ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಅವ್ರಿಗೋಸ್ಕರ ಹಗಲು ഇരുಳು ದುಡಿದ್ ನಿನ್ ಕೆಲ್ಸ ಇವತ್ತಿಗೆ ಮುಗೀತು. ಇದು ಅವ್ರ ಮನೆ ಕಣಪ್ಪ. ಅವ್ರಿಗಿಷ್ಟ ಆದ್ರೆ ಇಟ್ಕೋತಾರೆ, ಕಷ್ಟ ಆದ್ರೆ ಕಳಿಸ್ಬಿಡ್ತಾರೆ. ಅಪ್ಪ ಮಗಳ ಮಾತು ಕೇಳಿದ್ಮೇಲೂ ಇನ್ನು ಯಾಕಪ್ಪ ಇಲ್ಲೇ ನಿಂತಿದೀಯ? ಹೋಗ, ಹೊರಟೋಗು. ಇನ್ನೊಂದು ಕ್ಷಣ ನೀನ್ ನನ್ ಕಣ್ಮುಂದೆ ನಿಂತಿರ್ಬಾರ್ದು. ಈ ಮನೆ ಹೊಸಲು ತುಳಿಬಾರ್ದು. ಹೋಗು, ಹೊರಟೋಗ. 7 ಎಕರೆ ಜುಜ್ಬಿ ನನ್ನ ಮಗನಿಗೂ 40 ಎಕರೆ ದೊರೆಗೂ ಒಂದೇ ಆಗೋಯ್ತಲ್ಲ. ಯಾಕೆ ದೊಡ್ಡಗೌಡ, ಏನಾಯ್ತು? ಇನ್ನೇನಾಗಬೇಕು ರುದ್ರ? ಈ ಚಿಂಪಾಂಜಿ ನನ್ನ ಮಗ ನನ್ನ ಮಗನೇ ಕಾಲು ನನ್ ಸಮಾನ ಕೂತ್ಕೊಂಡು ಇಸ್ಪಿಟ್ ಆಡಂಗ ಆಗ್ಬಿಟ್ಟ. ಈ ಮನೆ ಒಳಗೆ ಈ ನನ್ನ ಮಗನಿಗೆ ಕೇಡು. ನನ್ ಗಾಡಿ ಕಡಾಣಿ ಆಗೋ ಯೋಗ್ತಿಲ್ಲ ನನ್ನ ಮಗನೇ. ಹಾಕು ನನ್ನ ಮಗನೇ. ನಾನಂತೂ ಮಾನ ಮರ್ವಾದೆ ಬಿಟ್ಟು ದಿವ್ಸ ಬಂದು ನಿನ್ಗೆ ಇಸ್ಪಿಟ್ ಹೇಳ್ಕೊಡೋದಾಗೋಯ್ತು. ರಾಜ ಆಗನ ಅಂತ ಬಂದು ಜೋಕರ್ ಆಗೋಗ್ಬಿಟ್ಟೆ. ಯೋಚನೆ ಮಾಡ್ಬೇಡ ಗೌಡ, ನನ್ನ ತಂಗಿ ಒಂದು ಒಳ್ಳೆ ಅವಕಾಶ ಕಾಯ್ತಾವಳೆ. ಅದಾದ್ಮೇಲೆ ಅವನಿಗೆ ಕೋಕ್ ಕೊಡ್ತಾಳೆ, ನಿನ್ನ ಕಿಕ್ಕೇರಿಸ್ತಾಳೆ. ನಿಜವಾಗ್ಲು ನಿಮ್ಮ ಮೌನಣಗು. ಹಂಗಾರೆ ಈಗ ನೋಡು ನನ್ನ ಆಟವ. ಮೊದ್ಲು ಎಲೆ ಹಾಕು, ಆಮೇಲೆ ತೋರ್ಸುವಂತೆ. ನಿನಗೆ ಲತ್ತೆ ಹೊಡಿಯಕ್ ಶುರುವಾಗಿರೋದೆ ಇವತ್ತಿಂದ. ಏಯ್, ಯಾಕೋ ತಿರ್ಪೆ ಕಾಡಿಸ್ದೆ? ಎಲೆ ಹಾಕ್ದವ್ನ್ ಕೇಳು. ಆಟ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೆಟ್ಟಿ